ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಕೈ ಕಾಲು ಮುಖ ತೊಳ್ಕೊಂಡಿದ್ದ ಆಯ್ತಾ? ಊಟಕ್ಕೆ ಬಾಕಂದ. ಬಂದೆ 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 ಬಂದೆ. ಅಮ್ಮ ಊಟ ಬರೋ, ಊಟ ಬಡ್ಸಮ್ಮ. ಹಾ ಅಪ್ಪ ಬಂದೆ. ಅಮ್ಮ ಅಮ್ಮ ಇಲ್ಲಪ್ಪ, ಚೀಟಿ ಕೂಗಕ್ಕೆ ಹೋಗಿದ್ದಾಳೆ. ಹೌದಾ? ಜೊತೆಲಿ ದನೂ ಹೋಗಿದ್ದಾಳೆ. ಚೀಟಿ ಎಷ್ಟಕ್ಕೆ ಹೋಗುತ್ತೆ ಅಂತ ಕೇಳಿಸ್ಕೊಳಕ್ಕೆ. ನೀನು ಊಟ ಮಾಡ. ನಿಂದು ಊಟ ಆಯ್ತಾನಪ್ಪ? ಹಾ, ನಾನು ಊಟ ಮಾಡ್ದಪ್ಪ. ಈ ಮನೇಲಿ ಅದು ಏನ್ ನಾಟಕ ಆಡ್ತಾರೋ ಸುಂದ್ರು ಈ ಜನ. ಅಥವಾ ಅದೇನೋ ಜಾಣ ಕಿವುಡು ಅಂತಾರಲ್ಲ ಹಂಗೆ. ಅವ್ರಿಗೆ ಬೇಕಾಗಿದ್ದು ಮಾತ್ರ ಕೇಳಿಸುತ್ತೆ, ಬೇಡಾಗಿದ್ದಕ್ಕೆ ಕೇಳಿಸೇ ಇಲ್ಲವೇನೋ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಈಗ ಏನಾಯ್ತು ಬಿಗ್ರೆ? ಮನೇಲಿ ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ? ಯಾರು ಕೇಳ್ತಾ ಇಲ್ಲವ? ಅಲ್ಲ ಅನಂತ ಶಯನವ್ರೆ, ನಿಮ್ಮ ಹತ್ರ ಮತ್ತೆ ವಿಶಾಲವಾದ ಅಕ್ಷಿ ಹತ್ರ ನಾನು ನಿನ್ನೆ ಅಷ್ಟು ಪ್ರೀತಿಯಿಂದ ಹೇಳ್ಕೊಂಡಿದ್ದೆ, ನನ್ನ ಮಗನಿಗೆ ಈ ಮನೆಯಲ್ಲಿ ಸಿಗಬೇಕಾದ ಸ್ಥಾನ ಮಾನ ಮರ್ಯಾದೆ ಗೌರವ ಏನು ಸಿಗ್ತಾ ಇಲ್ಲ. ಅಷ್ಟು ಹೇಳಿದ ಮೇಲೂ ಏನು ಗೊತ್ತೇ ಇಲ್ಲ ಅನ್ನೋ ಥರ ನಿಮ್ಮ ಪಾಡಿಗೆ ನೀವಿದ್ದೀರಲ್ಲ, ಇನ್ನೇನು ಹೇಳ್ಬೇಕ್ರಿ ನಿಮಗೆ? ಮಮ್ಮಿಗೆ ನನ್ನ ಮರ್ಯಾದಿದೇ ಚಿಂತೆ. ಕಾಂತ, ಮತ್ತೆ ಈಗ ಏನಾಯ್ತು ಅಂತ? ಬಾವಂಗೆ ಮರ್ಯಾದೆ ಸಿಗ್ತಿಲ್ಲ ಅಂತ ನೀವು ಯಾಕೆ ಅನ್ಕೋತಾ ಇದ್ದೀರಾ? ಅನ್ಕೊಳ್ಳೋದೇನಪ್ಪ ಬಂತು ಕಾರ್ತಿಕೇಯ, ಇರೋದನ್ನೇ ಹೇಳ್ತಿದ್ದೀನಿ. ಅಲ್ಲ, ನೀನು ದುಡಿತಿದೀಯಾ ಅಂದ ತಕ್ಷಣ ಈ ಮನೆಗೆ ನೀನೇನು ದೊಡ್ಡ ಯಜಮಾನನಾ? ಹಂಗ ನೋಡಿದ್ರೆ ನಾನು ವಯಸ್ಸಲ್ಲಿ ದೊಡ್ಡವಳು, ಈ ಮನೆಗೆ ಹಿರಿತಲೆ. ನನಗೆ ನೀವೆಲ್ಲರೂ ತಲೆ ತಗ್ಸಿ ಬಗ್ಸಿ ನಡಿಬೇಕು. ಒಂದು ವಿಷಯದಲ್ಲಿ ನೋಡಿದ್ರೆ ನಿನಗಿಂತ ನನ್ನ ಮಗ ವಯಸ್ಸಲ್ಲಿ ದೊಡ್ಡವನೇ. ಅಳಿಯ ಅಂದ್ರೆ ಮನೆ ಮಗಂತರ ತಾನೆ. ನೀನ್ ದುಡ್ಡು ತಂದು ಹಾಕ್ತೀಯ ಅನ್ನೋ ಮಾತ್ರಕ್ಕೆ ಹಿರಿತರಕ್ಕೆ ಬೆಲೆ ಇಲ್ವೇನಪ್ಪ? ಹೇಳಿ ಕಾಂತ, ಮತ್ತೆ ಈಗ ನಿಮ್ಗೆ ಯಾವ ಥರ ಬೆಲೆ ಕೊಡಬೇಕು? ನಾವೇನು ಮಾಡಬೇಕು? ಕಾರ್ತಿಕೇಯ, ಏನು ಗೊತ್ತಿಲ್ಲ ನಂಗೆ ಆಡ್ಬಿಡಪ್ಪ. ನಿಮ್ಮಪ್ಪನ ಹತ್ರ ನಿಮ್ಮವ್ವ ವಿಶಾಲಾಕ್ಷಿ ಹತ್ರ ಅಷ್ಟು ಪ್ರೀತಿಯಿಂದ ಹೇಳ್ಕೊಂಡಿದ್ದೆ, ಆದರೂ ಆ ವಿಷಯನ ನಿನ್ನ ತನಕ ಮುಟ್ಸೇ ಇಲ್ಲ ನೋಡೋರು. ಅದಕ್ಕೆ ನಾನೇ ಹೇಳ್ತಾ ಇದ್ದೆ ನೋಡಪ್ಪ, ಈ ಮನೆಗೆ ಇವನು ಹಿರಿಯ ಅಳಿಯ. ಅಳಿಯ ಅಂದ್ರೆ ಯಾರು? ಮಗ ಇದ್ದಂಗೆ. ನನ್ನ ಮಗ ದುಡಿದೇ ಇರ್ಬೋದು, ಆದ್ರೆ ಈ ಮನೆ ಅಳಿಯ. ಹಿರಿಯ ಅಳಿಯ ಅಂದ್ರೆ ಈ ಮನೆಗೆ ಯಜಮಾನ ಇದ್ದಂಗೆ. ಅವನಿಗೆ ಈ ಮನೆ ಯಜಮಾನಕ್ಕೆ ಸಿಗಬೇಕೋ ಬೇಡ, ನೀನು ಹೇಳು. ಓಯ್ ಕಾರ್ತಿಕೇಯ, ನೀನ್ ದುಡಿತೀಯಪ್ಪ, ಅದ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ಹೆಮ್ಮೆ ಇದೆ. ಹಾಗಂತ ಎಲ್ರು ನಿನ್ನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸದ? ಈ ಮನೆಯಲ್ಲಿ ಏನೇ ನಡೆದು ಮೊದಲು ಅವನಿಗೆ ಗೊತ್ತಾಗಬೇಕು. ಊಟ ತಿಂಡಿ ಇನ್ನೊಂದು ಮತ್ತೊಂದು ಎಲ್ಲ ಮೊದಲು ಅವನಿಗೆ ಆಗಬೇಕು, ಆಮೇಲೆ ಮಿಕ್ಕವರಿಗೆ. ಸರಿ ಅಂತೀಯ ಇಲ್ವಾ? ನೋಡು ನೋಡು, ಅಷ್ಟು ಮಾತಾಡ್ತಿದ್ದೀನಿ, ಅಷ್ಟು ಕೇಳ್ಕೊತಿದ್ದೀನಿ, ಯಾವ ವಿಷಯನೂ ಕಿವಿಗೆ ಬಿದ್ದೇ ಇಲ್ಲ ಅನ್ನೋ ಥರ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಲ್ಲ. ಹಿರಿಯಳಿಯಂಗೆ ಈ ಗತಿ,
ಇನ್ನು ಇವಳು ಮದುವೆ ಆಗಿ ಕಿರಿಯಳಿಯ ಏನಾದರೂ ಈ ಮನೆಗೆ ಬಂದರೆ ಯಾವ ಗತಿ ಆಗುತ್ತೋ ಏನೋ. ಅದಕ್ಕೆ ಸಾಕು ನಿಲ್ಸಿ ಕಾಂತಮ್ಮತ್ತೆ. ಮನೆ ಯಜಮಾನ್ ಅನ್ಸ್ಕೋಬೇಕನ್ನೋ ಚಟ ನನಗೇನಿಲ್ಲ. ಬಾಬಾ ಮನೆ ಕುತ್ಕೊಂಡು ಹೊರ ನಿನ್ ಬಾವಂಗೆ ಊಟ ನೀನ್ ಬಡ್ಸು, ಆಮೇಲೆ ಬರ್ತೀನಿ. ಬೇರೆ ಬಡ್ಸು. ಮೊದಲು ಅನ್ನ ಸಾರು ಖಾಲಿ ಮಾಡ್ಲಿ, ಆಮೇಲೆ ಮೊಸರು ತಂದು ಬಡಿಸ್ತೀನಿ. ಬಡಿಸ್ತಾಳೆ. ಲೇ ಮಗ ತಿನ್ನ. ಮಮ್ಮಿ ನೀನು ನನಗೆ ಕಾಸು ಕೊಟ್ಟಿಲ್ಲ ಅಂದ್ರೂ ಬೇಜಾರಿಲ್ಲ. ಕಾಸ್ಟ್ಲಿ ಮಾತಾಡಿ ನನಗೆ ಈ ಪೊಸಿಷನ್ ಕೊಡ್ತೀಯಲ್ಲ, ಐ ಲವ್ ಯು ಮಮ್ಮಿ. ಐ ಲವ್ ಯು ಮಗನೇ. ಬ್ಯಾಡ್ ಬೇ, ಆಗಿದ್ದಾಗೋಯ್ತು, ಬಿಟ್ಬಿಡೆ. ಹೇಗೆ ಬಿಟ್ಬಿಡೋದು? ಆಗಿದ್ದಾಗ್ಲಿ ಅಂತ ಅನ್ಸರ್ಸ್ಕೊಂಡು ಹೋಗಿದ್ದಕ್ಕೆ ಇವಾಗ ಆ ಅಮ್ಮ ಬಂದು ನಮ್ಮ ತಲೆ ಮೇಲೆ ಕೂತಿರೋದು. ಇವತ್ತು ಅವಳು ತಿಂತಿರೋ ಅನ್ನ ನನ್ನ ಮಗನ್ ದುಡಿಮೆ ಅಂತದ್ರಲ್ಲಿ ನನ್ ಮಗ ಅನ್ನ ತಿನ್ನುವಾಗ ಕೊಂಕ್ ಮಾತಾಡ್ತಾಳ ಅವಳು. ಇದನ್ನ ಕೇಳ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಆಗಲ್ಲ ಬಿಡ್ರಿ. ಅದು ಹಾಗಲ್ಲಮ್ಮ. ಅಲ್ಲಮ್ಮ, ಇದನ್ನೆಲ್ಲ ನಿಮ್ಮಮ್ಮನ ಹತ್ರ ಯಾಕಮ್ಮ ಹೇಳಕ್ ಹೋದೆ? ಮತ್ತೆ ಅಣ್ಣನ ಬಗ್ಗೆ ಅವ್ರು ಹಾಗೆಲ್ಲ ಮಾತಾಡಿದ್ರೆ ಸುಮ್ನೆ ಇರ್ಬೇಕೇನಪ್ಪ? ನನ್ನ ಅಣ್ಣ ಅವನು. ಅಣ್ಣನ್ಗೆ ಎಷ್ಟೇ ಕಷ್ಟ ಇದ್ರು ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ನಗ್ನಗ್ತಾ ನೋಡ್ತಾ ಇರೋದೇ ಅವನು. ಅಂತದ್ರಲ್ಲಿ ಅವನ್ ಮನ್ಸಿಗೆ ನೋವಾಗೋ ಮಾತಾಡಿದ್ರೆ ನಾವು ಸುಮ್ನೆ ಇರ್ಬೇಕಾ? ಅದು ಹಾಗಲ್ಲಮ್ಮ. ಆಗ್ರಿ, ನಾನ್ ಶಾಂತವಾಗಿದ್ರೆ ಮಾತ್ರ ವಿಶಾಲಾಕ್ಷಿ. ನನ್ಗೇನಾರು ಕೋಪ ಬಂದ್ರೆ ಕಾಂತಮ್ಮನ್ಗೆ ದೊಡ್ಡಮ್ಮ. ಅವಳಿ ಮನೇಲಿ ಇರ್ಬೇಕು ಅಂದ್ರೆ ಸುಮ್ನೆ ಬಿದ್ದಿರ್ಲಿ, ಇಲ್ಲಾಂದ್ರೆ ಹೋಗ್ತಾ ಇರ್ಲಿ. ಇವತ್ತು ಅವಳಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನೋಡ್ತಿರ್ಬೋದು. ಅಯ್ಯೋ, ಸಿಡಿಲು ಗುಡುಗು ಕೇಳಿ ಸಾಕಾಗೋಗಿದೆ ಕಡೆ. ಅದ್ರ ಜೊತೆಲಿ ಏನಾದ್ರು ಭೂಕಂಪ ಬಂದ್ಬಿಟ್ರೆ ತಡ್ಕೊಳಕ್ಕಾಗಲ್ಲ ಕಡೆ. ಭೂಕಂಪ ಆಗ್ಲಿಲ್ಲ ಅಂದ್ರೆ ಪ್ರಳಯ ಆಗ್ಲಿ, ನನ್ಗೇನಾಗ್ಬೇಕು? ಏನಾಯ್ತಮ್ಮ, ಯಾಕೆ ಗಲಾಟೆ? ಸುಬ್ರಹ್ಮಣ್ಯ, ನೀನ್ ಈ ವಿಷಯಕ್ಕೆ ಮಧ್ಯೆ ಬರಬೇಡ. ಈ ಮನೇಲಿ ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಈ ಮನೇಲಿ ನಾನ್ ಇರ್ಬೇಕು, ಇಲ್ಲ ಅವಳು ಇರ್ಬೇಕು. ನನ್ನ ಮನೆಗೆ ನನ್ನ ಮಗನೇ ಮಹಾರಾಜ. ಅವಳಿಗೆ ಅವಳ ಮಗ ಹೆಚ್ಚಾಗಿದ್ರೆ ಎತ್ಕೊಂಡು ತಲೆ ಮೇಲೆ ಕೂರ್ಸ್ಕೊಳ್ಳಿ. ನನ್ನ ಮಗನ್ಗೆ ಹೇಳ್ಸೋದಿಕ್ಕೆ ಅವಳಿಗೇನಿದೆ ಅಧಿಕಾರ? ಚಿಕ್ಕ ವಿಷಯ ದೊಡ್ಡದು ಮಾಡ್ಬಿಡ ಕಣಮ್ಮ. ಕಾಂತಮ್ಮತ್ತೆ ಮಾತಾಡದೆ ಹಾಗೆ ತಾನೇ ಬಿಟ್ಬಿಡು. ಹೌದು ಕಣ ವಿಶಾಲು, ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನ ಇರಬೇಕೆ ಹೊರತು ಕೂಗಾಟ, ಕಿತ್ತಾಟ, ಜಗಳ ಎಲ್ಲ ಇರಬಾರ್ದು ಕಣೆ. ಮೂರೊತ್ತು ಒಟ ಒಟ ಅನ್ನೋ ಕಪ್ಪನ ಮನೇಲಿ ಇಟ್ಕೊಂಡು ಕೂಗಾಟ ಕಿರ್ಚಾಟ ಆಗ್ಬಾರ್ದು ಅಂದ್ರೆ ಹೇಗ್ರಿ ಆಗತ್ತೆ? ಕಿವಿ ಮುಚ್ಕೊಳೆ. ಅವ್ರು ಆಡೋ ಮಾತಿನಲ್ಲಿ ತೂಕ ಇಲ್ಲ, ಮಾತುಕೊಂಡು ಅರ್ಥ ಇಲ್ಲ. ಅದನ್ನೆಲ್ಲ ಕೇಳಿಸ್ಕೊಂಡ್ರು ಕೇಳ್ದಾಗಿದ್ಬಿಡ್ಬೇಕಷ್ಟೇ. ಅದು ನಿಮ್ಗಾಗ್ಬೋದು, ನನ್ನ ಕೈಯಿಂದ ಸಾಧ್ಯ ಇಲ್ಲ. ಇನ್ಮೇಲೆ ನಾನು ಮಾತಾಡ್ತೀನಿ, ಅವಳು ಕೇಳಿಸ್ಕೊಂಡ್ರು ಕೇಳಿಸ್ತಾ ಇದ್ದಾಗೆ ಸುಮ್ಮನೆ ಕೂತ್ಕೋಬೇಕು. ಇಬ್ರು ಹೀಗೆ ಮಾತಿಗೆ ಮಾತು ಬೆಳೆಸ್ತಾ ಇದ್ರೆ ಮನೇಲಿ ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ ಅಷ್ಟೇ. ಅಮ್ಮ ಅವ್ರು ಹೇಳಿದಕ್ಕೆ ನಾನು ಚೂರು ಬೇಜಾರು ಮಾಡ್ಕೊಂಡಿಲ್ಲ. ನೀನ್ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಆರಾಮಾಗಿರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.